ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು 2 ಎಕರೆ 70 ಸೆಂಟ್ಸ್ ಕಾಫಿ ತೋಟ ಡೈರೆಕ್ಟ್ ಸ್ಟೇಟ್ ಹೈವೇ ಇದೆ ನೋಡಿ. ಅಲ್ಲಿ ಗೇಟ್ ಕಾಣ್ತಾ ಇದೆ. ಮೈಸೂರು ಮಡಿಕೇರಿ ಮುಖ್ಯ ರಸ್ತೆ. ಇದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಇಲ್ಲಿ ಇರುವ ಮುಖ್ಯ ಬೆಳೆ ಕಾಫಿ, ಪೆಪ್ಪರ್ ಮತ್ತು ಅರೆಕೆನಟ್ ಮತ್ತು ಫ್ರೂಟ್ಸ್ ಮರ ತುಂಬ ಇದೆ. ಎಲ್ಲ ವೆರೈಟಿಯ ಫ್ರೂಟ್ಸ್ ಮರಗಳಿವೆ. ಇದೆಲ್ಲ ಒಂದು ರೋಬಸ್ಟಾ ಕಾಫಿ ಗಿಡಗಳು. ತುಂಬ ವರ್ಷ ಏನಾಗಿಲ್ಲ, ಒಂದು 25 ಇಯರ್ಸ್ ಅಷ್ಟೇ ಆಗಿರೋದು ಈ ಗಿಡಗಳಿಗೆ. ಕಾಫಿ, ಪೆಪ್ಪರ್, ಅರೆಕೆನಟ್ ಇಲ್ಲಿ ಮುಖ್ಯ ಬೆಳೆ. ಮತ್ತು ರಿವರ್ ಇದೆ ಈ ಪ್ರಾಪರ್ಟಿ ಒಳಗಡೆ. 3 ಹೊಳೆ ಬಂದು ಒಂದು ಕಡೆ ಸೇರುತ್ತೆ. ಬೇಸಿಗೆಯಲ್ಲಿ ಕೂಡ ನೀರಿರುತ್ತೆ, ಯಾಕಂದರೆ ಇದು ಬತ್ತೋದಿಲ್ಲ ಯಾವತ್ತು. ಈಗ ನಾವು ಈ ಪ್ರಾಪರ್ಟಿಗೆ 2ನೇ ಸಲ ವಿಸಿಟ್ ಮಾಡಿರೋದು. ಫಸ್ಟ್ ಟೈಮ್ ಬಂದು ಸುಮ್ಮನೆ ಅಂಗಿ ನೋಡ್ಕೊಂಡು ಹೋಗಿದ್ದು. ಈಗ 2ನೇ ಸಲ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀವಿ. ಜಂಗಲೂಡೇನು ಅಷ್ಟಿಲ್ಲ, ಎಲ್ಲ ಫ್ರೂಟ್ಸ್ ಮರಗಳು ಇರೋದು ಮತ್ತು ಅರೆಕೆನಟ್. ಇಲ್ಲಿ ಅರೆಕೆನಟ್ 650 ಮರ ಇದೆ. ಈ ತೋಟದಲ್ಲಿ ಒಂದು ಕಡೆ ಸ್ವಲ್ಪ ಅರಬಿಕಾ ಪ್ಲಾಂಟೇಶನ್ ಇದೆ, ಅದರಿಂದ ಓಪನ್ ಸ್ಪೇಸಲ್ಲಿ ಬೆಳೆದಿದ್ದಾರೆ. ಎಲ್ಲ ಓಪನ್ ಸ್ಪೇಸ್ ಅಂದರೆ ಕೆಲವು ತೋಟದಲ್ಲಿ ತುಂಬ ಸೇರಿರ್ತದೆ, ಯಾಕಂದರೆ ನೆರಳು. ಇಲ್ಲಿ ಅಷ್ಟೇನಿಲ್ಲ, ಎಲ್ಲ ಓಪನ್ ಸ್ಪೇಸು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೊಳೆ ಪಕ್ಕದಲ್ಲಿ ಇದೆ, ಅದರಿಂದ ಪ್ರತಿ ವರ್ಷ ಅವರು ಇರಿಗೇಷನ್ ಮಾಡ್ತಾರೆ. ಇದು ರೋಬಸ್ಟಾ ಕಾಫಿ ಪ್ಲಾಂಟೇಶನ್, ಅದರಿಂದ ಇಲ್ಲಿ ಡ್ರಿಪ್ ಇರಿಗೇಷನ್ ಇಲ್ಲ, ಓವರ್ ಆಲ್ ಇರಿಗೇಷನ್ ಮಾಡ್ತಾರೆ. ಈ ಕಾಫಿ ವೆರೈಟಿ ಬಂದು C/R ಮತ್ತು ಸೆಲೆಕ್ಷನ್ 9 ಇದೆ. 90% ಇದು ತುಂಬ ಕಂಡೀಷನ್ ಆಗಿರುವಂಥ ಕಾಫಿ ತೋಟ. ಇಲ್ಲಿ ಅರೆಕೆನಟ್ 650 ಮರ ಇದೆ. ಎಲ್ಲ ಫಸಲು ಬರುವಂಥ ಮರಗಳು. ಇಲ್ಲಿ ಒಂದು ಕಾಳೆ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಣ್ಣಿನ ಮರಗಳು ತುಂಬ ಇದೆ, ಎಲ್ಲ ವೆರೈಟಿಯ ಹಣ್ಣಿನ ಮರಗಳಿದೆ. ಎಲ್ಲ ಹೈಬ್ರಿಡ್ ವೆರೈಟಿಯ ಹಣ್ಣಿನ ಮರಗಳು. ಮತ್ತು ಒಂದು ಕಾಳೆ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಲೆವೆಲ್ ಜಾಗ ಇದು. ಹೈವೇಗೆ ಪಕ್ಕದಲ್ಲಿದೆ ನೋಡಿ, ರೋಡ್ ಕಾಣ್ತಾ ಇದೆ. ಇಲ್ಲಿ ಎಲ್ಲ ಬಸ್ ಹೋಗೋ ರೋಡು. KSRTC ಪ್ರೈವೇಟು ಡೇ ನೈಟ್ ಫುಲ್ ಓಡಾಡುತ್ತೆ ಬಸ್ಸುಗಳು. ಕೆಲಸದವರು ವಾಸ ಮಾಡಲಿಕ್ಕೆ ಲೇಬರ್ ಲೈನ್ ಇದೆ. ಒಂದು ಫ್ಯಾಮಿಲಿ ಇರ್ಬೋದು. ಮತ್ತು ಅದರ ಪಕ್ಕದಲ್ಲಿ ಒಂದು ಬಾವಿ ಇದೆ ನೋಡಿ. ಇದು ಗೇಟು, ಇಲ್ಲಿಂದನೇ ಹೋಗೋದು. ಪಕ್ಕದಲ್ಲಿ ರೋಡ್ ಬರುತ್ತೆ, ತಾರ್ ರೋಡು. ಆ ರೋಡ್ ಸೈಡ್ಗೆ ಇರೋದು ಈ ಲೇಬರ್ ಲೈನು ನೋಡಿ. ಈ ರೋಡಿಗೆ ಇರೋದು ಲೇಬರ್ ಲೈನು ನೋಡಿ, ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಇರೋದು ಸಿಲ್ವರ್ ಮರ, ಸ್ವಲ್ಪ ಜಂಗಲ್ ಇದೆ, ಮತ್ತು ಎಲ್ಲ ಅಡಿಕೆ ಮರಗಳು ಇರೋದು, ಮತ್ತು ಫ್ರೂಟ್ಸ್ ಮರಗಳು, ಎಲ್ಲ ವೆರೈಟಿಯ ಫ್ರೂಟ್ಸ್ ಮರಗಳಿವೆ. ಲೆವೆಲ್ ಜಾಗ ಇದು ನೋಡಿ. ಇಲ್ಲೇ ರೋಡ್ ಇದೆ. ರೋಡ್ ಫೇಸಿಂಗ್ಗೆ ನಿಮಗೆ ತುಂಬ ಸಿಗುತ್ತೆ. ಒಂದು 800 ಅಡಿ ಹತ್ರ ನಿಮಗೆ ರೋಡ್ ಫೇಸಿಂಗ್ ಸಿಗುತ್ತೆ. ಇದೇ ಗೇಟು, ಇದೇ ಮೇಯ್ನ್ ಎಂಟ್ರೆನ್ಸ್. ಈಗ ಬೀಗ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ, ನೀರು ಮತ್ತು ರೋಡು ಎಲ್ಲ ಕೂಡ ಇದೆ ಇಲ್ಲಿ. ಎಲೆಕ್ಟ್ರಿಸಿಟಿ ಬಂದು 3 ಫೇಸ್ ವೈರ್ ಹೋಗಿದೆ, ಪಕ್ಕದಲ್ಲೇ 3 ಲೈನ್ ಹೋಗಿದೆ ಆಚೆ. ರಸ್ತೆಯ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇದೆ. ನನಗೆ ಅದರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಯಾವ ಟೈಮಲ್ಲಿ ಕೂಡ ಇಲ್ಲಿಗೆ ಬರ್ಬೋದು. ಈ ಕಾಫಿ ಗಿಡಗಳು 8 ಅಡಿಗೆ ನೆಟ್ಟಿರೋದು. ಎಲ್ಲ ಇದು ಸಣ್ಣ ಗಿಡಗಳು, ಅಷ್ಟೇನು ಏಜ್ ಆಗಿಲ್ಲ. ಆಲ್ರೆಡಿ ಪಿಕ್ಕಿಂಗ್ ಆಗಿದೆ. ಇವಾಗ ಫಸ್ಟ್ ಟೈಮ್ ಬಂದಿರುವಾಗ ಒಳ್ಳೆ ಕ್ರಾಪ್ ಇತ್ತು, ಇವಾಗೆಲ್ಲ ಪಿಕ್ಕಿಂಗ್ ಆಗಿದೆ. ನಾವೀಗ 2ನೇ ಸಲ ಬಂದಿರೋದು ನೋಡಿ. ಇದು ಕಾಲ್ ರೋಡು, ಅಂದರೆ ಜನ ಹೋಗ್ಲಿಕ್ಕೆ ದಾರಿ. ಇದು ಜನ ಅಂದರೆ ಕೆಲಸದವರು ಕೆಲಸ ಮಾಡುವಾಗ ಓಡಾಡಲಿಕ್ಕೆ ಇರುವಂಥ ರೋಡು ಇದು ನೋಡಿ. ಇದೆಲ್ಲ ಮಾವಿನ ಮರ ಪಕ್ಕದಲ್ಲಿ ಕಾಣ್ತದೆ, 2 ಮರ. ಆಚೆನೂ ಇದೆ, ಸಣ್ಣ ಮರ ಇದೆ, ದೊಡ್ಡ ಮರ ಇದೆ. ಸಪೋಟ, ಆರೆಂಜ್ ಎಲ್ಲ ಇದೆ. ಮತ್ತು ಬಟರ್ ಫ್ರೂಟ್ ಇದೆ, ಪೈನಾಪಲ್ ಇದೆ. ಇದು ಕಾಫಿ ಒಣಗಿಸುವ ಕಣ, ಡ್ರೈಯಿಂಗ್ ಯಾರ್ಡ್. ಸುಮಾರು 2000 ಸ್ಕ್ವೇರ್ ಫೀಟ್ ಇದೆ. ತೋಟದ ಒಳಗಡೆ ಇರೋದು ಇದು. ವರ್ಷಕ್ಕೆ ಏನಿಲ್ಲ ಅಂದರೂ 6 ಲಕ್ಷ ಇನ್ಕಮ್ ಬರುವಂಥ ಕಾಫಿ ತೋಟ ಇದು. ಎಲ್ಲ ವೆರೈಟಿಯ ಫ್ರೂಟ್ಸ್ ಮರಗಳಿವೆ ಮತ್ತು ಅರೆಕೆನಟ್ ಇದೆ. ಅದರಿಂದ ಇನ್ಕಮ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಫಿ ಗಿಡಗಳು ತುಂಬ ಹೆಲ್ದಿಯಾಗಿದೆ. ಈ ತೋಟದಲ್ಲಿ ಎಲ್ಲೂ ಕೂಡ ಓಪನ್ ಇಲ್ಲ, ಎಲ್ಲ ಕಡೆ ಕೂಡ ಕಾಫಿ ಗಿಡ ಕವರ್ ಆಗಿದೆ. ಮತ್ತು ಲೆವೆಲ್ ಏರಿಯಾ, ಒಳ್ಳೆ ಈಲ್ಡ್ ಬರುವಂಥ ಜಾಗ ಇದು. ಕೆಲಸದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಪಕ್ಕದ ರೋಡಲ್ಲಿ ಒಂದು 2 ಕಿಲೋಮೀಟ್ರ್ ಹೋದರೆ ದೊಡ್ಡ ವಿಲೇಜ್ ಇದೆ, ಅಲ್ಲೇ ಲೇಬರ್ಗಳ ಕಾಲೋನಿ ಇದೆ, ಅಲ್ಲಿಂದನೇ ಕೆಲಸಕ್ಕೆ ಬರ್ತಾರೆ. ಈ ಥರ ವಾಟರ್ ಸೋರ್ಸ್ ಇರುವಂಥ ಜಾಗ ಸಿಗೋದು ಕಡಿಮೆ, ಆದರೂ ಹೈವೇ ಪಕ್ಕದಲ್ಲೇ ಇದೆ. ಇದು ಗುಡ್ಡದಿಂದ ಬರುವ ನೀರು, ಅಷ್ಟು ಪ್ಯೂರ್ ಇದು. ಇಲ್ಲಿ 3 ಹೊಳೆ ಬಂದು ಸೇರುತ್ತೆ, ಹಾಗೆ ಹೋಗಿ ಅದು ಕಾವೇರಿ ಒಳಗೆ ಸೇರೋದು. ಫಾರ್ಮ್ ಹೌಸ್ ಮಾಡುವವರು, ರೆಸಾರ್ಟ್ ಮಾಡುವವರು, ಹೋಮ್ ಸ್ಟೇಗೆ ಇದು ಹೇಳಿ ಮಾಡಿಸಿದ ಜಾಗ.
ಮತ್ತು ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಇದು ಜನರಲ್ ಕ್ಯಾಸ್ಟ್. ಟೋಟಲ್ ಏರಿಯಾ ಇರೋದು 2 ಎಕರೆ 70 ಸೆಂಟ್ಸ್. ಇದಕ್ಕೆ ಪ್ರೈಸ್ 2 crore ಹೇಳ್ತಾ ಇದ್ದಾರೆ ಟೋಟಲ್. ಇದು ಫೈನಲ್ ಪ್ರೈಸ್. ಸ್ಟೇಟ್ ಹೈವೇ ಪ್ರಾಪರ್ಟಿ ಇದು. ಮನೆ ಕಟ್ಟಲು ತುಂಬ ಚೆನ್ನಾಗಿದೆ, ಹಾಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಕೂಡ ಆಗುತ್ತೆ. ತೋಟಕ್ಕೆ ಇರಿಗೇಷನ್ ಮಾಡಲಿಕ್ಕೆ ಯಾರ ಪರ್ಮಿಷನ್ ಕೂಡ ಕೇಳಬೇಕಾಗಿಲ್ಲ, ಏಕೆಂದರೆ ತೋಟದ ಒಳಗಡೆ ಹೊಳೆ ಇದೆ. ಪಕ್ಕದಲ್ಲೇ ಪರ್ಮನೆಂಟಾಗಿ ಇವರು ಮೋಟ್ರ್ ಇಟ್ಟಿದ್ದಾರೆ. ಈ ಹೊಳೆ ಸೈಡಲ್ಲಿ ಪೈಪ್ಲೈನ್ ಮಾತ್ರ ಟೆಂಪ್ರವರಿ ಹಾಕ್ಕೊಳ್ತಾರೆ. ಅದು ಫೆಬ್ರವರಿ ಮಾರ್ಚಲ್ಲಿ ಇರಿಗೇಷನ್ ಮಾಡೋದು. ಇರಿಗೇಷನ್ ಆದಮೇಲೆ ಪೈಪ್ಲೈನಲ್ಲಿ ಬಿಚ್ಚಾಕಿ ಒಂದು ಕಡೆ ಇಡ್ತಾರೆ. ಇದು ತೋಟದ ಪಕ್ಕದಲ್ಲಿ ಹೋಗೋ ರೋಡು. ಇಲ್ಲಿಂದ 2.5 ಕಿಲೋಮೀಟರ್ ಹೋದರೆ ವಿಲೇಜ್ ಸಿಗುತ್ತೆ. 2-2.5 ಕಿಲೋಮೀಟ್ರಲ್ಲಿ ದೊಡ್ಡ ಊರೇ ಇದೆ ಅಲ್ಲಿ. ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ಹತ್ತಿರದಲ್ಲಿ ಏರ್ಪೋರ್ಟ್ ಆಗುತ್ತೆ ಅಂತ ಯಾರಿಗೂ ಕೂಡ ಕನಸು ಬಿದ್ದಿಲ್ಲ. ಬೆಂಗಳೂರು 250 ಕಿಲೋಮೀಟರ್, ಮೈಸೂರು 110 ಕಿಲೋಮೀಟರ್ ಹಾಗೂ ಹುಣಸೂರು 80 ಕಿಲೋಮೀಟರ್ ದೂರದಲ್ಲಿದೆ. ಹದ್ದುಬಸ್ತು ಎಲ್ಲ ನೀಟಾಗಿದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಬರ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ಗೆ ಫೋನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.